ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಸೆಕೆಂಡ್ PUC ಫಸ್ಟ್ ಟೆಸ್ಟ್ ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ಕೊಡ್ತೀನಿ ಅಂತ. ಮತ್ತು 2024-25 ಈ ಒಂದು ಅಕಾಡೆಮಿಕ್ ಇಯರ್ಗೆ ಬ್ಲೂ ಪ್ರಿಂಟ್ ಅಂದರೆ ಯಾವೆಲ್ಲ ಚಾಪ್ಟರ್ಲಿಂದ ಎಷ್ಟು ಮಾರ್ಕಿಂದ ಕ್ವಶನ್ಸ್ಗಳನ್ನು ಕೇಳ್ತಾರ ಅಂತಕ್ಕಂಥದ್ದು ಸಹ ಹೇಳ್ಕೊಡ್ತೀನಿ. ಯಾಕಂದರೆ ಬ್ಲೂ ಪ್ರಿಂಟ್ ಏನಿದೆ ಅಲ್ವಾ, ಇದು ತುಂಬಾ ಇಂಪಾರ್ಟೆಂಟ್ ಇದೆ ರೀ. ಬ್ಲೂ ಪ್ರಿಂಟನ್ನು ಇಟ್ಕೊಂಡು ತಾವು ಸ್ಟಡಿ ಮಾಡಿರಿ. ತುಂಬ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇದ್ದಿತ್ತು ಅಥವಾ ಇದ್ದಿರ್ಬೋದು, ಹೆಂಗೆ ಓದಬೇಕು ಏನು ಓದಬೇಕು ಅಂಥೇಳಿ. ಸೊ ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಫಸ್ಟ್ ಬ್ಲೂ ಪ್ರಿಂಟನ್ನು ಚೆನ್ನಾಗಿ ಇಟ್ಕೊಳ್ರಿ. ಅದರಲ್ಲಿ ಕೆಲವೊಂದು ಚಾಪ್ಟರ್ಸ್ಗಳನ್ನು ಸೆಲೆಕ್ಟ್ ಮಾಡಿರಿ. ನಿಮ್ಗೆ ಯಾವ ಈಜಿ ಅನ್ನಿಸ್ತಾವ ಅವುಗಳನ್ನು ಮಾತ್ರ ಸ್ಟಡಿ ಮಾಡಿರಿ. ಓಕೆ, ನೀವೇನಾದರೂ ಎಲ್ಲ ಚಾಪ್ಟರ್ಸು ಓದ್ತೀನಿ ಸರ್ ನಾನು ಅಂತಂದರೆ ಏನು ಪ್ರಾಬ್ಲಮ್ ಇಲ್ಲ. ತುಂಬ ವಿದ್ಯಾರ್ಥಿಗಳಿಗೆ ಏನದ ಓದೋದು ಆಗಂಗಿಲ್ಲ ಅಥವಾ ತುಂಬ ಡಿಫಿಕಲ್ಟ್ ಅನ್ನಿಸ್ತಾ ಇದೆ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ, ಕೆಲವೊಂದು ಚಾಪ್ಟರ್ಸ್ಗಳನ್ನು ಮಾತ್ರ ಸೆಲೆಕ್ಟ್ ಮಾಡಬೇಕು. ಅದು ಯಾವ ಬೇಸಸ್ ಮೇಲೆ ಅಂದರೆ, ಬ್ಲೂ ಪ್ರಿಂಟ್ ಬೇಸಸ್ ಮೇಲೆ ಸೆಲೆಕ್ಟ್ ಮಾಡಿ ನೀವು ಸ್ಟಡಿಯನ್ನು ಮಾಡಿರಿ. ಓಕೆ, ಸೊ ಫಸ್ಟ್ ಬ್ಲೂ ಪ್ರಿಂಟ್ ಹೋಗ್ತೀನಿ ಅಂತ, ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ಹೇಳ್ಕೊಡ್ತೀನಿ ಅಂತ. ಇವು ಇಂಪಾರ್ಟೆಂಟ್ ಕ್ವಶನ್ಸ್ ಬಂದುಬಿಟ್ಟು ಫಸ್ಟ್ ಟೆಸ್ಟಿಗಿದೆ ನೋಡಿರಿ. ಇವಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ನೀವು ನೋಡಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಡೆಫಿನೆಟ್ಲಿ ನಿಮಗೆ 40ಕ್ಕೆ 40 ಮಾರ್ಕ್ ಬರ್ತಾವೆ ರೀ. ಓಕೆನಾ? ಸೊ ಫಸ್ಟ್ ಇವಾಗ ಬ್ಲೂ ಪ್ರಿಂಟ್ ನೋಡೋಣ ಅಂತ ಯಾವ ಥರ ಇದೆ ಅಂತ. ಎಸ್, ರೈಟ್. ಇಲ್ಲಿ ನೋಡ್ರಿ, ಬ್ಲೂ ಪ್ರಿಂಟ್ ದಿಸ್ ಈಸ್ ಆ್ಯಸ್ ಪರ್ 2024-25 ಅಕಾಡೆಮಿಕ್ ಇಯರಲ್ಲಿ ಇದೆ ನೋಡ್ರಿ. ಕರೆಕ್ಟಾಗಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿಂದ ನಿಮಗೆ ಎಷ್ಟು ಮಾರ್ಕ್ ಬರ್ತಾವೆ ಅಂದರೆ ಟೋಟಲ್ 10 ಮಾರ್ಕ್ ಬರ್ತಾ ಇದೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿಂದ 7 ಮಾರ್ಕ್ ಬರ್ತಾ ಇದೆ. ಮ್ಯಾಟ್ರಿಸಸ್ ಅಲ್ಲಿಂದ 9 ಮಾರ್ಕ್ ಬರ್ತಾ ಇದೆ. ಡಿಟರ್ಮಿನೆಂಟ್ಸ್ ಅಲ್ಲಿಂದ 13 ಮಾರ್ಕ್ ಬರ್ತಾ ಇದೆ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಲಿಂದ 19 ಮಾರ್ಕ್ ಬರ್ತಾ ಇದೆ ನೋಡಿರಿ. ಓಕೆ, ತುಂಬ ದೊಡ್ಡ ಚಾಪ್ಟರ್ ಇದೆ. ಇಲ್ಲಿ ನಿಮಗೆ 19 ಮಾರ್ಕ್ ಬರ್ತಾ ಇದೆ. ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಅಲ್ಲಿಂದ 8 ಮಾರ್ಕ್ ಬರ್ತಾ ಇದೆ. ಇಂಟಗ್ರಲ್ಸ್ ಅಲ್ಲಿಂದ 20 ಮಾರ್ಕ್ ಬರ್ತಾ ಇದೆ ನೋಡಿರಿ. ಎಸ್, ಇದು 19 ಬರ್ತಾ ಇದೆ, ಇದು 20 ಬರ್ತಾ ಇದೆ. ಇಲ್ಲಿ 40 ಮಾರ್ಕ್ ಅಂದರೆ ಇಲ್ಲೇ 50% ನೀವು ಸ್ಕೋರ್ ಮಾಡ್ಬೋದು. ಅದಷ್ಟೇ ಅಲ್ಲದೆ ಅಪ್ಲಿಕೇಶನ್ಸ್ ಆಫ್ ಇಂಟಗ್ರಲ್ಸ್ ಅಲ್ಲಿಂದ 5 ಮಾರ್ಕಿಂದ ಒಂದೇ ಕ್ವಶನ್ ಇರ್ತದೆ, ಅದು ಫಿಕ್ಸ್ ಕ್ವಶನ್ ಇದೆ ನೋಡಿರಿ. ಓಕೆ, ಅದಾದ್ಮೇಲೆ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಅಲ್ಲಿಂದ ನಿಮಗೆ 9 ಮಾರ್ಕ್ ಬರ್ತಾ ಇದೆ. ವೆಕ್ಟರ್ ಅಲ್ಜಿಬ್ರಾಲಿಂದ 10 ಮಾರ್ಕಿಂದ ಬರ್ತಾ ಇದೆ. 3 ಡೈಮೆನ್ಷನಲ್ ಜಾಮೆಟ್ರಿಲಿಂದ 9 ಮಾರ್ಕಿಂದ ಬರ್ತಾ ಇದೆ. ಲೀನಿಯರ್ ಪ್ರೋಗ್ರಾಮಿಂಗ್ ಅಲ್ಲಿಂದ 7 ಮಾರ್ಕ್ ಬರ್ತಾ ಇದೆ. ಪ್ರೊಬ್ಯಾಬಿಲಿಟಿ ಅಲ್ಲಿಂದ 9 ಮಾರ್ಕ್ ಬರ್ತಾ ಇದೆ ನೋಡಿರಿ. ಓಕೆ, ಸೊ ಟೋಟಲಿ ನಿಮಗೆ ಎಷ್ಟು ಮಾರ್ಕ್ ಬರ್ತಾ ಇದೆ ರೀ? 135. ಅದರಲ್ಲಿ ಎಷ್ಟು ಬರೀಬೇಕು ನೀವು ಅಂತಂದರೆ 80 ಮಾರ್ಕ್ ಅಷ್ಟೇ ಬರೀಬೇಕು. ಓಕೆ, ಇದೇನು ಅಂದರೆ ನಾನು ಪೂರಾ ನಿಮ್ಮದು ಸೆಕೆಂಡ್ PUC ಎನ್ಯುವಲ್ ಎಕ್ಸಾಮ್ದು ಬ್ಲೂ ಪ್ರಿಂಟನ್ನು ಹೇಳ್ಕೊಟ್ಟಿದ್ದೆ ನೋಡಿರಿ. ಏನದರ ಇದು ಎನ್ಯುವಲ್ ಎಕ್ಸಾಮ್ ಬ್ಲೂ ಪ್ರಿಂಟ್ ಇದೆ ರೀ. ಅರ್ಥ ಆಯ್ತಾ? ರೈಟ್. 2024-25ಕ್ಕೆ ಇದೇ ಥರ ಅವರು ರೆಫರ್ ಮಾಡಿ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡ್ತಾರೆ. ಸೊ 1 ಮಾರ್ಕಿಂದ ಎಲ್ಲಿ ಕ್ವಶನ್ಸ್ ಕೇಳ್ತಾನೆ, ಫಿಲಿಂದ ಬ್ಲ್ಯಾಂಕ್ ಎಲ್ಲಿಂದ ಇರ್ತಾವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಲ್ಲಿಂದ ಇರ್ತಾವೆ, ಯಾವ್ಯಾವ ಚಾಪ್ಟರ್ಲಿಂದ ಇರ್ತಾವೆ ಅಂತ ಇಲ್ಲೆಲ್ಲ ಆಲ್ರೆಡಿ ನೀಟಾಗಿದೆ ರೀ. ಸೊ ಇದು ನಾನು ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ, ನೀವೇ ಇದನ್ನು ನೋಡಿ ಅರ್ಥ ಮಾಡ್ಕೊಂಡು ಮತ್ತು ಪ್ರಾಕ್ಟೀಸನ್ನು ಮಾಡಿರಿ. ಓಕೆ, ರೈಟ್. 2 ಮಾರ್ಕಿನ ಕ್ವಶನ್ಸ್ಗಳು ಎಲ್ಲಿಂದ ಬರ್ತಾವೆ, MCQ ಎಲ್ಲಿಂದ ಬರ್ತಾವೆ, ಫಿಲಿಂದ ಬ್ಲ್ಯಾಂಕ್. ಶಾರ್ಟ್ ಆನ್ಸರ್ ಅಂದರೆ 2 ಮಾರ್ಕಿನ ಕ್ವಶನ್ಸ್ಗಳು, ಮತ್ತು ಶಾರ್ಟ್ ಆನ್ಸರ್ ಅಂದರೆ 3 ಮಾರ್ಕಿನ ಕ್ವಶನ್ಸ್. ಲಾಂಗ್ ಆನ್ಸರ್ ಅಂದರೆ 5 ಮಾರ್ಕಿನ ಕ್ವಶನ್ಸ್ ಅವ ನೋಡಿರಿ. ಓಕೆ, ಇಲ್ಲಿ ಲಾಂಗ್ ಆನ್ಸರ್ ಅಂದರೆ 6 ಮಾರ್ಕ್, ಮತ್ತು ಲಾಂಗ್ ಆನ್ಸರಲ್ಲಿ 4 ಮಾರ್ಕ್ ಬರ್ತಾ ಇದೆ. ಸೊ ಇದೆಲ್ಲ ಏನು ಅಂತಂದರೆ ನಿಮಗೆ ಬ್ಲೂ ಪ್ರಿಂಟ್ ಇದೆ ರೀ. ಬ್ಲೂ ಪ್ರಿಂಟನ್ನು ಚೆನ್ನಾಗಿ ಇಟ್ಕೊಂಡು ಅಭ್ಯಾಸ ಮಾಡಿರಿ. ಟೋಟಲ್ 15 MCQ, 15 ಫಿಲಿಂದ ಬ್ಲ್ಯಾಂಕ್ ಬರ್ತಾ ಇದೆ. 2 ಮಾರ್ಕ್ 11 ಅದರಲ್ಲಿ 6 ಬರೀಬೇಕು, ಮತ್ತು 3 ಮಾರ್ಕ್ 11 ಇದೆ, ಅದರಲ್ಲಿ 6 ಬರೀಬೇಕು. 5 ಮಾರ್ಕ್ 8 ಇದೆ, ಅದರಲ್ಲಿ 4 ಬರೀಬೇಕು. 6 ಮಾರ್ಕ್ 2 ಇದೆ, ಅದರಲ್ಲಿ 1 ಬರೀಬೇಕು. 4 ಮಾರ್ಕ್ 2 ಇದೆ, ಅದರಲ್ಲಿ 1 ಬರೀಬೇಕು. ಇದು 6 ಮಾರ್ಕ್ ಇದೆ, ಇದು 4 ಮಾರ್ಕ್ ಇದೆ, ಇದು 5 ಮಾರ್ಕ್ ಇದೆ, ಇದು 3 ಮಾರ್ಕ್ ಇದೆ, ಇದು 2 ಮಾರ್ಕ್ ಇದೆ ನೋಡಿರಿ. ಓಕೆನಾ? ಅರ್ಥ ಆಯ್ತಲ್ವಾ? ಬ್ಲೂ ಪ್ರಿಂಟ್ ಚೆನ್ನಾಗಿ ಅರ್ಥ ಆಯ್ತಾ? ಏನು ಡೌಟ್ ಇಲ್ಲ ಅಲ್ವಾ? ಎಸ್. ಓಕೆ, ಇವಾಗ ಸೆಕೆಂಡ್ ಏನು ಅಂದರೆ, ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತೀನಿ ಅಂತ ಹೇಳಿದ್ದೀನಿ. ಹಾಗಾಗಿ ಇಂಪಾರ್ಟೆಂಟ್ ಕ್ವಶನ್ಗೆ ಹೋಗೋಣಂತ್ರಿ. ರೈಟ್.